ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ಶೆಫಾಲಿ ಜರಿವಾಲಾ ಸಾವಿನ ರಹಸ್ಯ. ಉಪವಾಸದಲ್ಲಿ ಔಷಧಿಯನ್ನ ಸೇವಿಸ್ತೀರಾ? ಹುಷಾರ್. ಕಾಂಟಾ ಲಗಾ ಗರ್ಲ್ ಅಂತಾನೆ ಚಿರಪರಿಚಿತವಾದ ನಟಿ, ಬಿಗ್ ಬಾಸ್ ಸ್ಪರ್ಧಿ ಶೆಫಾಲಿ 42ನೇ ವಯಸ್ಸಿನಲ್ಲಿ ಹಠಾತ್ತನೆ ನಿಧನರಾಗಿದ್ದು ಆಘಾತಕಾರಿಯಾದ ಸುದ್ದಿ. ಆರಂಭಿಕ ವರದಿಗಳ ಪ್ರಕಾರವಾಗಿ ಅದಕ್ಕೆ ಕಾರಣ ಹೃದಯಾಘಾತ. ಆದರೆ ಬೇರೊಂದು ವಿಚಾರವೂ ಕೂಡ ಗಮನವನ್ನ ಸೆಳೆದಿದೆ. ಶೆಫಾಲಿ ಆ ದಿನ ಪೂಜೆಗಾಗಿ ಉಪವಾಸ ಇದ್ರು. ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ತಮ್ಮ ನಿಯಮಿತ ಮಾತ್ರೆಗಳು ಹಾಗೆ ಏಜಿಂಗ್ ಕಂಟ್ರೋಲ್ ಇಂಜೆಕ್ಷನ್ ಅನ್ನ ತೆಗೆದುಕೊಂಡಿದ್ರು. ಪ್ರಾಥಮಿಕವಾಗಿ ಪೊಲೀಸ್ ವರದಿಗಳ ಪ್ರಕಾರ ಇದು ಅವರ ಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸಿರಬಹುದು. ಆದರೆ ಶೆಫಾಲಿ ಅವರ ಸಾವಿಗೆ ನಿಖರವಾದ ಕಾರಣ ಅಧಿಕೃತ ವೈದ್ಯಕೀಯ ಹಾಗೂ ವಿಧಿವಿಜ್ಞಾನ ತನಿಖೆಗಳು ಪೂರ್ಣಗೊಂಡ ನಂತರವಷ್ಟೇ ಗೊತ್ತಾಗುತ್ತೆ. ಆದರೆ ಇದೀಗ ವೈದ್ಯಕೀಯ ತಜ್ಞರು ಖಾಲಿ ಹೊಟ್ಟೆಗೆ ತೆಗೆದುಕೊಳ್ಳುವಂತಹ ಔಷಧಿಗಳ ಅಪಾಯದ ಬಗ್ಗೆ ಹೇಳ್ತಾ ಇದ್ದಾರೆ. ಖಾಲಿ ಹೊಟ್ಟೆಯಲ್ಲೇ ತೆಗೆದುಕೊಳ್ಳಬೇಕಾದ ಕೆಲವು ಔಷಧಿಗಳಿದೆ, ಹಲವು ಮಾತ್ರೆಗಳು ಕೂಡ ಇದೆ. ಆಹಾರಕ್ಕೆ ಮೊದಲು ತೆಗೆದುಕೊಳ್ಳಬೇಕಾದ ಗ್ಯಾಸ್ಟ್ರಿಕ್ ಔಷಧವನ್ನ ಡಾಕ್ಟರ್ಗಳು ಕೊಡ್ತಾರೆ, ಅದನ್ನ ಹಾಗೆ ತೆಗೆದುಕೊಳ್ಳಬೇಕು. ಆದರೆ ಬೇರೆ ಔಷಧಗಳು, ಆಂಟಿಬಯೋಟಿಕ್ಗಳನ್ನು ಊಟ ಮಾಡದೆ ತೆಗೆದುಕೊಂಡಾಗ ಅವು ದೇಹದೊಂದಿಗೆ ಅಸಾಮಾನ್ಯ ರೀತಿಯಲ್ಲಿ ಸಂವಹನ ನಡೆಸುತ್ತೆ. ಆಹಾರ ಇಲ್ಲದೆ ಖಾಲಿಯಾಗಿ ಉಳಿದಿರುವಂತಹ ಹೊಟ್ಟೆಯ ಒಳಪದರವು ಇದರಿಂದ ಕೆರಳೋದಕ್ಕೆ ಶುರು ಮಾಡುತ್ತೆ. ಕೆಲವು ಔಷಧಗಳು, ವಿಶೇಷವಾಗಿ ಉರಿಯೂತದ ಔಷಧಿಗಳು, ಸ್ಟೆರಾಯ್ಡ್ಗಳು ಹಾಗೆ ಕೆಲವು ಸಪ್ಲಿಮೆಂಟ್ಗಳು ಈ ಒಳಪದರವನ್ನ ಕೆರಳಿಸಬಹುದು. ಈ ಕಿರಿಕಿರಿಯು ಎದೆಯುರಿ ಅಥವಾ ವಾಕರಿಕೆಗೆ ಕಾರಣ ಕೂಡ ಆಗಬಹುದು. ಅಷ್ಟೇ ಅಲ್ಲ, ಸೂಕ್ಷ್ಮ ಸಂದರ್ಭಗಳಲ್ಲಿ ಇದು ರಕ್ತದ ಒತ್ತಡವನ್ನ ಹಠಾತ್ ಆಗಿ ಕಡಿಮೆ ಕೂಡ ಮಾಡಬಹುದು. ಅಲ್ಲದೆ ನಡುಗುವಿಕೆಯನ್ನ ಕೂಡ ಉಂಟು ಮಾಡಬಹುದು ಅಥವಾ ಮೂರ್ಛೆ ಕೂಡ ಹೋಗಬಹುದು. ಔಷಧಿಯು ತ್ವರಿತವಾಗಿ ಕಾರ್ಯನಿರ್ವಹಿಸಿದರೆ ಮತ್ತು ಹೊಟ್ಟೆ ಖಾಲಿಯಾಗಿದ್ರೆ ವಿಷಾಂಶ ಹೀರಿಕೊಳ್ಳುವಿಕೆಯ ತುಂಬಾ ವೇಗ ಜಾಸ್ತಿ ಇರುತ್ತೆ. ಅದು ರಕ್ತದಲ್ಲಿನ ಸಕ್ಕರೆ ಅಥವಾ ಹೃದಯ ಬಡಿತದಂತಹ ದೇಹದ ಪ್ರಕ್ರಿಯೆಗಳಲ್ಲಿ ಅನಿರೀಕ್ಷಿತ ಕುಸಿತ ಅಥವಾ ಏರಿಕೆಗೂ ಕೂಡ ಕಾರಣ ಆಗಬಹುದು. ಆಂಟಿ ಏಜಿಂಗ್ ಚುಚ್ಚುಮದ್ದುಗಳು ಹಾಗೆ ಸಪ್ಲಿಮೆಂಟ್ಗಳು ಖಾಲಿ ಹೊಟ್ಟೆಗೆ ತುಂಬಾನೇ ಅಪಾಯಕಾರಿ. ಕೆಲವು ಪೊಲೀಸ್ ವರದಿಗಳ ಪ್ರಕಾರವಾಗಿ ಶೆಫಾಲಿ ಮಧ್ಯಾಹ್ನ ಆಂಟಿ ಏಜಿಂಗ್ ಚುಚ್ಚುಮದ್ದನ್ನ ತೆಗೆದುಕೊಂಡಿದ್ರು. ಅವರು ವರ್ಷಗಳಿಂದ ಈ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈ ಚುಚ್ಚುಮದ್ದುಗಳು ಗ್ಲುಟಾಥಿಯೋನ್, ಕಾಲಜನ್ ಬೂಸ್ಟರ್ಗಳು ಅಥವಾ ಉತ್ಕರಣದ ನಿರೋಧಕಗಳಂತಹ ಸಂಯುಕ್ತಗಳನ್ನ ಒಳಗೊಂಡಿರುತ್ತೆ. ಅವುಗಳನ್ನ ಅಭಿಧಮನಿ ಅಥವಾ ಇಂಟ್ರಾ ಮಸ್ಕುಲರ್ ಆಗಿ ನೀಡಲಾಗುತ್ತೆ. ಸಾಮಾನ್ಯವಾಗಿ ಇವು ಸುರಕ್ಷಿತವಾಗಿರುತ್ತೆ. ಆದರೆ ವ್ಯಕ್ತಿಯು ಉಪವಾಸ ಮಾಡಿ ನಿರ್ಜಲೀಕರಣಗೊಂಡಾಗ ಅವುಗಳಿಗೆ ದೇಹ ನೀಡುವಂತಹ ಪ್ರಕ್ರಿಯೆ ಕೂಡ ಬದಲಾಗಬಹುದು. ಖಾಲಿ ಹೊಟ್ಟೆಯಲ್ಲಿ ಅಥವಾ ಉಪವಾಸದ ಸ್ಥಿತಿಯಲ್ಲಿ ತೆಗೆದುಕೊಂಡಾಗ ಅದು ದೇಹದ ವ್ಯವಸ್ಥೆಯ ಮೇಲೆ ಒತ್ತಡವನ್ನ ಉಂಟು ಮಾಡಬಹುದು ಅಂತ ಹೇಳಿ ತಜ್ಞರು ಹೇಳ್ತಾರೆ. ಶೆಫಾಲಿ ಪೂಜೆಗಾಗಿ ಉಪವಾಸ ವ್ರತವನ್ನ ಮಾಡ್ತಿದ್ರು ಅನ್ನುವಂಥ ವರದಿಯಾಗಿದೆ. ಉಪವಾಸ ಆಳವಾದ ಆಧ್ಯಾತ್ಮಿಕ ಅಭ್ಯಾಸ ಆಗಿದ್ರೂ ಕೂಡ ಇದು ದೇಹದ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆಯನ್ನ ಉಂಟು ಮಾಡುತ್ತೆ. ಪೊಲೀಸರು ಶೆಫಾಲಿ ಕೇಸ್ನಲ್ಲಿ ಯಾವುದೇ ರೀತಿಯಾದ ಸಂಚನ್ನ ಈವರೆಗೂ ಕೂಡ ಕಂಡುಕೊಂಡಿಲ್ಲ. ಆಸ್ಪತ್ರೆಯ ವೈದ್ಯರು ಇನ್ನೂ ಕೂಡ ಸಾವಿಗೆ ನಿರ್ಣಾಯಕ ಕಾರಣವನ್ನ ಕೊಟ್ಟಿಲ್ಲ. ಉಪವಾಸ, ಔಷಧ ಹಾಗೆ ರಕ್ತದ ಒತ್ತಡದಲ್ಲಿ ಹಠಾತ್ ಕುಸಿತ ಹೇಗೆ ಸೈಲೆಂಟ್ ಆಗಿ ಕೊಲ್ಲಬಹುದು ಅನ್ನೋಂಥದ್ರ ಬಗ್ಗೆ ಚರ್ಚೆಗಳು ಶುರುವಾಗ್ತಾ ಇದೆ. ವಿಧಿವಿಜ್ಞಾನ ತಂಡಗಳು ಅವರು ತೆಗೆದುಕೊಂಡ ಔಷಧ ಹಾಗೆ ಚುಚ್ಚುಮದ್ದಿನ ಮಾದರಿಗಳನ್ನು ಸಂಗ್ರಹಿಸಿದೆ. ತಜ್ಞರು ಹೇಳುವ ಪ್ರಕಾರವಾಗಿ ತೀವ್ರ ಉಪವಾಸದೊಂದಿಗೆ ಗಂಭೀರ ಔಷಧಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸೇವಿಸಬಾರದು ಅಂತ ಹೇಳಲಾಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಶೆಫಾಲಿ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಅಂತಲೇ ಹೇಳಬಹುದು. ತಮ್ಮ 42ನೇ ವಯಸ್ಸಿನಲ್ಲೂ ಕೂಡ ಸಾಕಷ್ಟು ಫಿಟ್ ಆಗಿದ್ದಂತಹ ಶೆಫಾಲಿ ನಿಜವಾಗ್ಲೂ ಕೂಡ ಇಹಲೋಕವನ್ನ ತ್ಯಜಿಸಿರುವಂಥದ್ದು ಹಲವಾರು ಜನರಿಗೆ ಆಶ್ಚರ್ಯವನ್ನ ಉಂಟು ಮಾಡಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಮಿತ್ರರ ಮಿತ್ರ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.